ಇತ್ತೀಚೆಗೆ ಒಂದು ನಿರ್ಣಯವೂ ಆಗಿದೆ. UPSCಗೆ ಅಪಿಯರ್ ಆದಂತಹ ಯಾರು ಒಂದು 200, 300, 400 ಪೋಸ್ಟ್ ಇರ್ತಾವ, ಅದರ ನಂತರದ ರ್ಯಾಂಕ್ಗಳಲ್ಲಿ ಬಂದವರು ಸಹಿತ ಏನ್ ಕೇರ್ನ ಕಾರಣದಿಂದ ಫಾರ್ ಎ ವೆರಿ ಸ್ಮಾಲ್ ರೀಸನ್ ಅವರಿಗೆ ಆ ಸಂದರ್ಭದಲ್ಲಿ ಆ ರ್ಯಾಂಕಿಂಗ್ ಬರ್ಲಿಕ್ಕೆ ಆಗಿರುವುದಿಲ್ಲ. ಉದಾಹರಣೆಗೆ ಬಹಳ ಜನ ಪ್ರಿಫರ್ ಮಾಡುದು IAS. ನಮ್ಮಲ್ಲಿ ಒಬ್ಬರು ಅಧಿಕಾರಿ ಇದ್ದಾರೆ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ, ಅವ್ರಿಗೆ IAS ಸಿಗಲಿಲ್ಲ ಆ ಟೈಮ್ದಲ್ಲಿ. ಬಟ್ ಈ ಸೋ ಶಾರ್ಪ್, ಬಹಳಷ್ಟು ಜನ IAS ಅಧಿಕಾರಿಗಳು ಹೋಗಿ ಅವ್ರ ಕಡೆ ಸಲಹೆ ಕೇಳ್ತಾರೆ, ಈ ಸೋ ಶಾರ್ಪ್, ಈ ಡಿಫರೆಂಟ್ ಡಿಪಾರ್ಟ್ಮೆಂಟ್ ಇದೆ. ಹಾಗಾಗಿ ಯಾರಿಗೆ ಸಿಕ್ಕಿರೋದಲ್ಲ ಅವ್ರೇನು ಕಮ್ಮಿ ಇರ್ತಾರಂತಲ್ಲ, ಅವರಿಗೆ ಬೇರೆ ಬೇರೆ ಸಂದರ್ಭದಲ್ಲಿ ವಿಶೇಷವಾಗಿ PSUಗಳಲ್ಲಿ ಹೈಯರ್ ಟಾಪ್ ಲೆವೆಲ್ದಲ್ಲಿ ಉದ್ಯೋಗ ಕೊಡೋದು ಈ ತರದ್ದು. ಇದರ ಜೊತೆಗೆ ನಾನು ವಿದ್ಯಾರ್ಥಿ ಜೊತೆಯಲ್ಲಿ ಅಂದ್ರೆ ನನ್ನ ಗ್ರಾಜುಯೇಷನ್ ಮುಗಿದ ನಂತರ ನಾನು ನೋಡಿದ್ದೇನೆ, ನಾನು ನೌಕರದಾರರ ಕುಟುಂಬದಿಂದ ಬಂದರೂ ಸಹಿತ ನಾನು ಅರ್ಜಿ ಒಂದು ಹಾಕಿಲ್ಲ. ಐ ಹ್ಯಾವ್ ನೆವರ್ ಅಪ್ಲೈಡ್. ನಮ್ಮ ಮನೆಯೊಳಗೆ ಸಿಕ್ಕಾಪಟ್ಟೆ ಒತ್ತಡ ಇತ್ತು, ಅರ್ಜಿ ಹಾಕು ಅರ್ಜಿ ಹಾಕು ಅರ್ಜಿ ಹಾಕು, ನೌಕರಿ ಮಾಡಿಲ್ಲ ಅಂದ್ರೆ ಏನ್ ಮಾಡ್ತೀವಿ, ಹಾಳಾಗಿ ಹೋಗ್ತೀವಿ, ಹಿಂಗೆಲ್ಲ ಬೈತಿದ್ರು. ಅದನ್ನ ಅರ್ಜಿ ಹಾಕಿಲ್ಲ, ಅದು ಬೇರೆ. ಆದ್ರೆ ನಮ್ಮ ದೋಸ್ತರೆಲ್ಲ ಏನ್ ಹಾಕ್ತಾ ಇದ್ರು ಅರ್ಜಿ, ಅವ್ರು ನೋಡಿ ನಾವು ಸ್ವಲ್ಪ ಅವಾಗೂ ಲೀಡರ್ಗಿರಿನ ಮಾಡ್ತಾ ಇದ್ವಿ. ಹಿಂಗಾಗಿ ನಮ್ಮ ಕಡೆ ಬರೋರು ಇದೊಂದು ಅಪ್ಲಿಕೇಶನ್ ಹಾಕಲಿಕ್ಕೆ ನಮ್ಮ ಮಾರ್ಕ್ಸ್ ಕಾರ್ಡ್ ಮೇಲೆ ಅಟೆಸ್ಟೇಷನ್ ಬೇಕಲ್ಲ, ಆ ಅಟೆಸ್ಟೇಷನ್ಗೆ ಗೆಜೆಟೆಡ್ ಆಫೀಸರ್ನ ಸಿಗ್ನೇಚರ್ ಮಾಡಿಸ್ಕೊಡು ಅಂತ ಬರೋರು. ನಿಮ್ಗೆ ಅನೇಕರಿಗೆ ಗೊತ್ತಿರ್ಲಿಕ್ಕಿಲ್ಲ ಇದು, ಈ ಕುತಂತ್ರ ಈಗಿನ ಹುಡುಗರಿಗೆ ಗೊತ್ತಿರ್ಲಿಕ್ಕಿಲ್ಲ. ಹಳಬರಿಗೆಲ್ಲ ಕೂಡ ನಮ್ಮ ಮಾಧ್ಯಮದ ಮಿತ್ರರಿಗೂ ಸಹಿತ ಅವ್ರಿಗೂ ಗೊತ್ತಿರಬಹುದು. ಅಪ್ಲಿಕೇಶನ್ ಇದೆ, ಆ ಗೆಜೆಟೆಡ್ ಆಫೀಸರ್ ನೀ ಯಾರು, ನಿಮ್ಮ ಅಪ್ಪ ಯಾರು, ನಿಮ್ಮ ಅಜ್ಜ ಯಾರು, ಇದೆಲ್ಲ ಕೇಳ್ತಾ ಇದ್ದಾರೆ. ನಿಮ್ಮ ಅಪ್ಪ ಸರಿ ಇದ್ದಾನಿಲ್ಲೋ, ನಿಮ್ಮ ಅಜ್ಜ ಸರಿ ಇದ್ದಾನಿಲ್ಲೋ, ನಿಮ್ಮ ಅವ್ ಸರಿ ಇದ್ದಾನಿಲ್ಲೋ, ನಿನ್ನ ಮನೆಯಲ್ಲಿ ಐತಿ, ನೀ ಸಾಲ ಮಾಡಿ, ನೀವು 108 ಕೇಳಿದ ಅವನು ಸಹಿ ಮಾಡವ, ಯಾಕಂದ್ರೆ ಇಲ್ಲ ನಾವು ತೊಂದ್ರೆ. ಈ ತರ ಸಣ್ಣ ಸಣ್ಣ ಸಂಗತಿಗಳನ್ನ ಪರೀಕ್ಷಾ ಪ್ರಾಧಿಕಾರ ಇರ್ಬೋದು, ಇವತ್ತು ನಾವು ಕಾಮನ್ ಪರೀಕ್ಷೆಗಳನ್ನ ಮಾಡಿದ್ದೀವಿ ಎಲ್ಲದಕ್ಕೂ. ಈ ರೀತಿಯ ಮಾಡೋದರ ಮೂಲಕ ಈಗ ನೀವು ಯಾರು ಗೆಜೆಟೆಡ್ ಆಫೀಸರ್ ಕಡೆ ಹೋಗುವುದು ಅಗತ್ಯ ಬೀಳುವುದಿಲ್ಲ. ನೀವ ಅಟೆಸ್ಟೇಷನ್ ಮಾಡಿದ್ರೆ ನನ್ನ ಮಾರ್ಕ್ಸ್ ಕಾರ್ಡು ಈ ಮಾರ್ಕ್ಸ್ ನಲ್ಲಿ ತಗೊಂಡು ಒಂದು ಬರೆದು ಕೊಟ್ರೆ ಅದನ್ನ ಸ್ವೀಕಾರ ಮಾಡ್ತಾರೆ. ಈ ತರ ಎಲ್ಲಾ ಸಣ್ಣ ಸಣ್ಣ ಸಂಗತಿಗಳನ್ನ ವ್ಯವಸ್ಥಿತವಾಗಿ ಮಾಡುವುದರ ಮೂಲಕ ಮೊದಲೇದು ಕಾಂಪ್ಲೈನ್ಸಸ್ ಅನ್ನ ಕಮ್ಮಿ ಮಾಡಿದ್ದೇವೆ. ಎರಡನೇದು, ಇತ್ತೀಚೆಗೆ ಕೆಲವು ಪ್ರತಿಭಟನೆಗಳು ಆಗಿದ್ದಾವೆ, ಧಾರವಾಡದ್ದು ಸೇರಿದಂತೆ. ಅಪ್ಲಿಕೇಶನ್ ಕರೀತಲ್ಲ, ವೇಕೆಂಟ್ ಪೋಸ್ಟ್ಗಳಿಗೆ ಅಪ್ಲಿಕೇಶನ್ ಕರೀತಾ ಅಂತ ಭಾರತ ಸರ್ಕಾರದಲ್ಲಿ ಅದು ಯಾವುದೇ ಪ್ರಶ್ನೆ ಇಲ್ಲ. ಕಳೆದ ಸುಮಾರು ಕೋವಿಡ್ ಅವಧಿ ಬಿಟ್ಟರೆ ಪ್ರತಿ ಸರ್ತಿ ಕರೀತಾ ಇದ್ವಿ. 19ರ ನಂತರ ಅಂತೂ ಸಹಿತ ಇದರಲ್ಲಿ ಆಮೂಲಾಗ್ರವಾದಂತಹ ಬದಲಾವಣೆಯನ್ನ ಮಾಡಿ ನಾವು ರೋಜಗಾರ ಮೇಳದ ಮೂಲಕ